ಶಾಸಕ ಮಧು ಬಂಗಾರಪ್ಪಗೆ ಸಿಕ್ತು ಗುಡ್ ನ್ಯೂಸ್. ಡಿಕೆ ಕ್ಯಾಬಿನೆಟ್ನಲ್ಲಿ ಮಧು ಮಂತ್ರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಮಾಜಿ ಶಿಕ್ಷಣ ಸಚಿವರಾದಂಥವರು ಈ ಬಾರಿನೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾರ ಮಧು ಬಂಗಾರಪ್ಪಗೆ ಅಂತ ನೋಡಿದ್ರೆ, ಡಿಕೆ ಕ್ಯಾಬಿನೆಟ್ನಲ್ಲೂ ಮಧು ಬಂಗಾರಪ್ಪ ಇರ್ತಾರ ಅಂತ ನೋಡಿದ್ರೆ ಇದೀಗ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆ ಕ್ಯಾಬಿನೆಟ್ನಲ್ಲಿ ಮಧು ಮಂತ್ರಿ ಆಗೋದು ಫಿಕ್ಸಾ? ಮತ್ತೊಮ್ಮೆ ಶಿಕ್ಷಣ ಮಂತ್ರಿ ಆಗ್ತಾರಾ ಮಧು ಬಂಗಾರಪ್ಪ? ಮಧು ಬಂಗಾರಪ್ಪ ಮಂತ್ರಿಗಿರಿಗೆ ಸಿಕ್ತು ದೇವರ ಭಯ. ಮಧು ಬಂಗಾರಪ್ಪ ಪರ ಹೆಚ್ಚಾಯ್ತು ಮಂತ್ರಿಗಿರಿಗೆ ಲಾಬಿ. ಮಧುಗೆ ಮಂತ್ರಿ ಮಾಡಲು ಅಭಿಮಾನಿಗಳಿಂದ ಪೂಜೆ. ಮಧು ಬಂಗಾರಪ್ಪ ಮತ್ತೊಮ್ಮೆ ಶಿಕ್ಷಣ ಮಂತ್ರಿ ಆಗಬೇಕು. ದೇವರಲ್ಲಿ ಅಪ್ಪನೆ ಕೇಳಿದ ಮಧು ಅಭಿಮಾನಿ ಸಂತೋಷ್. ಶಿವಮೊಗ್ಗದ ಸೋಮಿನಕೊಪ್ಪ ಶ್ರೀರಾಮಪ್ಪ ದೇವರಲ್ಲಿ ಅಪ್ಪನೆಯನ್ನ ಕೇಳಿದ್ದಾರೆ. ಮಧು ಬಂಗಾರಪ್ಪ ಮಂತ್ರಿ ಆದ್ರೆ ನಾವು ಬದುಕುತ್ತೇವೆ. ಅಭಿಮಾನಿ ಸಂತೋಷ್ರಿಂದ ವಿಶೇಷ ಪೂಜಾ ಕೈಂಕರ್ಯ. ಮಂತ್ರಿ ಆಗ್ತಾರೆ ಎಂದು ಅಭಯ ನೀಡಿದ ಶ್ರೀರಾಮಪ್ಪ ದೇವರು. ಶಾಸಕ ಮಧು ಬಂಗಾರಪ್ಪಗೆ ಗುಡ್ ನ್ಯೂಸ್. ಅಭಿಮಾನಿಗಳು ನೋಡಿ, ಕೆಲವೊಂದಿಷ್ಟು ಶಾಸಕರ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದೊಂದು ರೀತಿಯಾದಂಥ ಒಂದು ಪ್ರತಿಭಟನೆ ಮಾಡಿ ಅವರ ಬೆಂಬಲವನ್ನ ವ್ಯಕ್ತಪಡಿಸುವಂಥದ್ದು ಈ ಥರ ಆಗ್ತಾ ಇದೆ. ಸಂತೋಷ್ ಲಾಡ್ಗಾಗಿರ್ಬೋದು ಅಥವಾ ಮಹದೇವಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರೋದು, ಎಲ್ಲ ಅಭಿಮಾನಿಗಳು, ರಾಮಲಿಂಗಾರೆಡ್ಡಿ ಅವರ ಅಭಿಮಾನಿಗಳು ಕೂಡ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಅದೇ ರೀತಿಯಾಗಿ ಇದೀಗ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಅಪ್ಪನೆಯನ್ನ ಕೇಳಿರುವಂತದ್ದು ಮಧು ಬಂಗಾರಪ್ಪ ಅವರ ಸಂತೋಷ. ಇಡೀ ರಾಜ್ಯದ ಪ್ರಶ್ನೆ, ಭವಿಷ್ಯ ಅವ್ರ ಮೇಲೆ ನಿಂತಿತ್ತು. ಮಧು ಬಂಗಾರಪ್ಪ ಅವರೇ ಶಿಕ್ಷಣ ಮಂತ್ರಿ ಆದ್ರೆ ನಾವು ಬದುಕ್ತೀವಿ. ಯಾಕಂದ್ರೆ ನಮಗೆ ಒಂದು ದಾರಿ ಕಲ್ಪಿಸ್ಕೊಟ್ಟಿದ್ದು ಅವರೇ. ಇನ್ನು ಆಶೀರ್ವಾದ ಎಲ್ಲ ತಿಳ್ಕೊಂಡು ಅವರೇ ಹಾಕ್ತಾರೆ ಅನ್ನೋದು ಒಂದು ಅಪ್ಪಣೆ ಕೊಟ್ರೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಇನ್ನ ಇದ್ರ ದಾರಿ ಮೇಲೆ ಇದೀವಿ. ನಮ್ಮೆಲ್ಲ ಅನಿಸಿಕೆ ಮಧು ಬಂಗಾರಪ್ಪನವರೇ ಶಿಕ್ಷಣ ಮಂತ್ರಿ ಆಗ್ಬೇಕು. ನೀವು ಧೈರ್ಯವನ್ನು ತುಂಬಬೇಕು, ಆಶೀರ್ವಾದವನ್ನು ಮಾಡ್ಬೇಕು. ಆಗ್ಲಿ ಅಂತ ಅಪ್ಪಣೆ ಕೊಟ್ಬಿಡೋಕೆ ಇಡೀ ರಾಜ್ಯದ ಪ್ರಶ್ನೆ, ಭವಿಷ್ಯ ಅವ್ರ ಮೇಲೆ ನಿಂತಿತ್ತು.